ಬೆಳಗಾವಿಯಲ್ಲಿ ಪೊಲೀಸರು ಭರ್ಜರಿಯಾದಂಥ ಕಾರ್ಯಾಚರಣೆಯನ್ನು ಮಾಡಿರುವಂಥದ್ದು. ಪ್ರಮುಖವಾಗಿ 441 ಕೆಜಿ ಮೌಲ್ಯದ ತೂಕದ ಗಾಂಜಾವನ್ನು ಹಿಡಿದಿರುವಂಥದ್ದು. ರಾಯಬಾಗ್ ತಾಲೂಕಿನಲ್ಲಿ ಈ ಒಂದು ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. ಗಮನಿಸ್ಬೋದು, ಬೆಳಗಾವಿಯ ಎಸ್ ಪಿ ಅವರು ಈಗಾಗಲೇ ಅದನ್ನ ಪರಿಶೀಲನೆ ಮಾಡಿರುವಂಥದ್ದು. ಮತ್ತು ಸುಮಾರು 441 ಕೆಜಿ ತೂಕದ ಈ ಗಾಂಜಾವನ್ನು, ಹಸಿ ಗಾಂಜಾವನ್ನು ಈಗಾಗಲೇ ಜಪ್ತಿಯನ್ನು ಮಾಡಿಕೊಂಡಿರುವಂಥದ್ದು. ರಾಯಬಾಗ್ ತಾಲೂಕಿನಲ್ಲಿ ಈ ಒಂದು ಕಾರ್ಯಾಚರಣೆಯನ್ನು ಮಾಡಿರುವಂಥದ್ದು. ಪ್ರಮುಖವಾಗಿ ಮಾಳಪ್ಪ ಹಿರೇಕುಡಿ ಎಂಬುವರು ತಮ್ಮ ಜಮೀನಿನಲ್ಲಿ ಸುಮಾರು 1 ಎಕರೆ ಪ್ರದೇಶದಲ್ಲಿ ಈ ಹಸಿ ಗಾಂಜಾವನ್ನು ಬೆಳೆದಿದ್ರು. ಅದನ್ನು ಈಗ ಜಪ್ತಿ ಮಾಡಿಕೊಂಡು ಪೊಲೀಸರು ಬಂದಿರುವಂಥದ್ದು. ನಮ್ಮ ಜೊತೆಗೆ ಈಗ ಬೆಳಗಾವಿಯ ಎಸ್ ಪಿ ಅವರಿದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, ಸುಮಾರು 441 ಕೆಜಿ ಗಾಂಜಾ ಹಿಡಿದಿದ್ದಾರೆ. ನಮ್ಮ ಜಿಲ್ಲಾ ಸೈಬರ್ ಅಪರಾಧ ಪೊಲೀಸ್ ಠಾಣೆಯ DSP ಆಗಿರ್ತಕ್ಕಂಥ ವೀರೇಶ್ ದೊಡ್ಡಮನಿ ಮತ್ತು ಅವ್ರ ತಂಡದವರು ಜೊತೆಗೆ ಅಥಣಿ ಉಪವಿಭಾಗದ ಪೊಲೀಸರ ಜೊತೆ ಸೇರಿಕೊಂಡು ಇದೊಂದು ಒಳ್ಳೆಯ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. ಈ ಕಾರ್ಯಾಚರಣೆಯಲ್ಲಿ ನೀವು ಈಗಾಗಲೇ ಹೇಳಿರೋ ಹಾಗೆ ಮಾಳಪ್ಪ ಹಿರೇಕೊಡಿ ಇವನು ತನ್ನ ಜಮೀನಲ್ಲಿ ಈ ಗಾಂಜಾನ ಬೆಳೀತಾ ಇದ್ದ. ಮತ್ತು ಅದನ್ನು ಮುಚ್ಚಾಕಲಿಕ್ಕೆ, ಅಂದರೆ ಹೊರಗಡೆ ಕಾಣದೇ ಇರೋ ಹಾಗೆ ಸುತ್ತಲೂ ಕೂಡ ಕಬ್ಬಿನ ಗದ್ದೆಯನ್ನು ಇಟ್ಕೊಂಡಿದ್ದ. ಹಾಗಾಗಿ ಇದನ್ನು ಪತ್ತೆ ಹಚ್ಚೋದು ಕಷ್ಟಕರವಾಗಿತ್ತು. ಆದಾಗ್ಯೂ ಕೂಡ ನಮ್ಮ ಪೊಲೀಸರು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಇದರ ಜೊತೆಗೆ ನಮ್ಮ ತನಿಖೆಯಲ್ಲಿ ಈ ಗಾಂಜಾವನ್ನು ಯಾರು ತೊಗೊಳ್ತಾಯಿದ್ರು, ಖರೀದಿ ಮಾಡ್ತಾಯಿದ್ರು, ಅಥವಾ ಇವನು ಮುಂಚೆ ಕೂಡ ಇದೇ ರೀತಿ ಬೆಳೀತಾ ಇದ್ದ, ಹೀಗೆ ಹಲವು ಆಯಾಮಗಳಿಂದ ನಾವು ನಮ್ಮ ತನಿಖೆಯನ್ನು ಮಾಡ್ತಾಯಿದ್ದೀವಿ. ಎಲ್ಲೆಲ್ಲಿ ಸಪ್ಲೈ ಮಾಡ್ತಿದ್ದ ಅನ್ನೋದ್ರ ಏನಾದರೂ ಅದನ್ನು ಈಗ ನಮ್ಮ ತನಿಖೆಯಲ್ಲಿ ನಾವು ನೋಡ್ತಾ ಇದ್ದೀವಿ. ಸಾಮಾನ್ಯವಾಗಿ ನಮಗೆ ಇಲ್ಲಿ ಕಂಡು ಬಂದಿರೋ ಹಾಗೆ ಮಹಾರಾಷ್ಟ್ರ ಗಡಿ ಭಾಗದಲ್ಲಿ ಅವನು ಸ್ವಲ್ಪ ಇದನ್ನ ಮಾರ್ತಾ ಇದ್ದಾನೋ ಅಂಥದ್ದು ಮಾಹಿತಿ. ಅಲ್ಲಿನ ಪೊಲೀಸರ ಜೊತೆ ಕೂಡ ನಾವು ಒಂದು ಸಹಯೋಗ ಸಾಧಿಸಿದ್ದೀವಿ. ನಮ್ಮ ತನಿಖೆ ನಡೀತಾ ಇದೆ. ಎಷ್ಟು ಅಂದಾಜು ಮೌಲ್ಯ ಎಷ್ಟಿರ್ಬೋದು? ಸುಮಾರು 20 ರಿಂದ 22 ಲಕ್ಷ ಆಗ್ಬೋದು ಅಂತ ನಮಗೆ ಅಂದಾಜು. ಇದಿಷ್ಟು ಬೆಳಗಾವಿ ಎಸ್ ಪಿ ಅವರು ಹೇಳ್ತಿರುವಂಥದ್ದು. ಪ್ರಮುಖವಾಗಿ ಸೈಬರ್ ಪೊಲೀಸರು ಜೊತೆಗೆ ರಾಯಬಾಗ್ ಪೊಲೀಸರು ಜಂಟಿಯಾಗಿ ಕಾರ್ಯಾಚರಣೆ ಮಾಡೋ ಮೂಲಕ ಈ ಒಂದು ಗಾಂಜಾವನ್ನು ಹಿಡಿದಿದ್ದಾರೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಪಡ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಬೆಳಗಾವಿಯಲ್ಲಿ ಪೊಲೀಸರು ಭರ್ಜರಿಯಾದಂಥ ಕಾರ್ಯಾಚರಣೆಯನ್ನು ಮಾಡಿರುವಂಥದ್ದು. ಪ್ರಮುಖವಾಗಿ 441 ಕೆಜಿ ಮೌಲ್ಯದ ತೂಕದ ಗಾಂಜಾವನ್ನು ಹಿಡಿದಿರುವಂಥದ್ದು. ರಾಯಬಾಗ್ ತಾಲೂಕಿನಲ್ಲಿ ಈ ಒಂದು ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. ಗಮನಿಸ್ಬೋದು, ಬೆಳಗಾವಿಯ ಎಸ್ ಪಿ ಅವರು ಈಗಾಗಲೇ ಅದನ್ನ ಪರಿಶೀಲನೆ ಮಾಡಿರುವಂಥದ್ದು. ಮತ್ತು ಸುಮಾರು 441 ಕೆಜಿ ತೂಕದ ಈ ಗಾಂಜಾವನ್ನು, ಹಸಿ ಗಾಂಜಾವನ್ನು ಈಗಾಗಲೇ ಜಪ್ತಿಯನ್ನು ಮಾಡಿಕೊಂಡಿರುವಂಥದ್ದು. ರಾಯಬಾಗ್ ತಾಲೂಕಿನಲ್ಲಿ ಈ ಒಂದು ಕಾರ್ಯಾಚರಣೆಯನ್ನು ಮಾಡಿರುವಂಥದ್ದು. ಪ್ರಮುಖವಾಗಿ ಮಾಳಪ್ಪ ಹಿರೇಕುಡಿ ಎಂಬುವರು ತಮ್ಮ ಜಮೀನಿನಲ್ಲಿ ಸುಮಾರು 1 ಎಕರೆ ಪ್ರದೇಶದಲ್ಲಿ ಈ ಹಸಿ ಗಾಂಜಾವನ್ನು ಬೆಳೆದಿದ್ರು. ಅದನ್ನು ಈಗ ಜಪ್ತಿ ಮಾಡಿಕೊಂಡು ಪೊಲೀಸರು ಬಂದಿರುವಂಥದ್ದು. ನಮ್ಮ ಜೊತೆಗೆ ಈಗ ಬೆಳಗಾವಿಯ ಎಸ್ ಪಿ ಅವರಿದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, ಸುಮಾರು 441 ಕೆಜಿ ಗಾಂಜಾ ಹಿಡಿದಿದ್ದಾರೆ. ನಮ್ಮ ಜಿಲ್ಲಾ ಸೈಬರ್ ಅಪರಾಧ ಪೊಲೀಸ್ ಠಾಣೆಯ DSP ಆಗಿರ್ತಕ್ಕಂಥ ವೀರೇಶ್ ದೊಡ್ಡಮನಿ ಮತ್ತು ಅವ್ರ ತಂಡದವರು ಜೊತೆಗೆ ಅಥಣಿ ಉಪವಿಭಾಗದ ಪೊಲೀಸರ ಜೊತೆ ಸೇರಿಕೊಂಡು ಇದೊಂದು ಒಳ್ಳೆಯ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. ಈ ಕಾರ್ಯಾಚರಣೆಯಲ್ಲಿ ನೀವು ಈಗಾಗಲೇ ಹೇಳಿರೋ ಹಾಗೆ ಮಾಳಪ್ಪ ಹಿರೇಕೊಡಿ ಇವನು ತನ್ನ ಜಮೀನಲ್ಲಿ ಈ ಗಾಂಜಾನ ಬೆಳೀತಾ ಇದ್ದ. ಮತ್ತು ಅದನ್ನು ಮುಚ್ಚಾಕಲಿಕ್ಕೆ, ಅಂದರೆ ಹೊರಗಡೆ ಕಾಣದೇ ಇರೋ ಹಾಗೆ ಸುತ್ತಲೂ ಕೂಡ ಕಬ್ಬಿನ ಗದ್ದೆಯನ್ನು ಇಟ್ಕೊಂಡಿದ್ದ. ಹಾಗಾಗಿ ಇದನ್ನು ಪತ್ತೆ ಹಚ್ಚೋದು ಕಷ್ಟಕರವಾಗಿತ್ತು. ಆದಾಗ್ಯೂ ಕೂಡ ನಮ್ಮ ಪೊಲೀಸರು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಇದರ ಜೊತೆಗೆ ನಮ್ಮ ತನಿಖೆಯಲ್ಲಿ ಈ ಗಾಂಜಾವನ್ನು ಯಾರು ತೊಗೊಳ್ತಾಯಿದ್ರು, ಖರೀದಿ ಮಾಡ್ತಾಯಿದ್ರು, ಅಥವಾ ಇವನು ಮುಂಚೆ ಕೂಡ ಇದೇ ರೀತಿ ಬೆಳೀತಾ ಇದ್ದ, ಹೀಗೆ ಹಲವು ಆಯಾಮಗಳಿಂದ ನಾವು ನಮ್ಮ ತನಿಖೆಯನ್ನು ಮಾಡ್ತಾಯಿದ್ದೀವಿ. ಎಲ್ಲೆಲ್ಲಿ ಸಪ್ಲೈ ಮಾಡ್ತಿದ್ದ ಅನ್ನೋದ್ರ ಏನಾದರೂ ಅದನ್ನು ಈಗ ನಮ್ಮ ತನಿಖೆಯಲ್ಲಿ ನಾವು ನೋಡ್ತಾ ಇದ್ದೀವಿ. ಸಾಮಾನ್ಯವಾಗಿ ನಮಗೆ ಇಲ್ಲಿ ಕಂಡು ಬಂದಿರೋ ಹಾಗೆ ಮಹಾರಾಷ್ಟ್ರ ಗಡಿ ಭಾಗದಲ್ಲಿ ಅವನು ಸ್ವಲ್ಪ ಇದನ್ನ ಮಾರ್ತಾ ಇದ್ದಾನೋ ಅಂಥದ್ದು ಮಾಹಿತಿ. ಅಲ್ಲಿನ ಪೊಲೀಸರ ಜೊತೆ ಕೂಡ ನಾವು ಒಂದು ಸಹಯೋಗ ಸಾಧಿಸಿದ್ದೀವಿ. ನಮ್ಮ ತನಿಖೆ ನಡೀತಾ ಇದೆ. ಎಷ್ಟು ಅಂದಾಜು ಮೌಲ್ಯ ಎಷ್ಟಿರ್ಬೋದು? ಸುಮಾರು 20 ರಿಂದ 22 ಲಕ್ಷ ಆಗ್ಬೋದು ಅಂತ ನಮಗೆ ಅಂದಾಜು. ಇದಿಷ್ಟು ಬೆಳಗಾವಿ ಎಸ್ ಪಿ ಅವರು ಹೇಳ್ತಿರುವಂಥದ್ದು. ಪ್ರಮುಖವಾಗಿ ಸೈಬರ್ ಪೊಲೀಸರು ಜೊತೆಗೆ ರಾಯಬಾಗ್ ಪೊಲೀಸರು ಜಂಟಿಯಾಗಿ ಕಾರ್ಯಾಚರಣೆ ಮಾಡೋ ಮೂಲಕ ಈ ಒಂದು ಗಾಂಜಾವನ್ನು ಹಿಡಿದಿದ್ದಾರೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಪಡ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.
ಬೆಳಗಾವಿಯಲ್ಲಿ ಪೊಲೀಸರು ಭರ್ಜರಿಯಾದಂಥ ಕಾರ್ಯಾಚರಣೆಯನ್ನು ಮಾಡಿರುವಂಥದ್ದು ಪ್ರಮುಖವಾಗಿ 441 kg ಮೌಲ್ಯದ ಏನು ತೂಕದ ಗಾಂಜಾವನ್ನು ಹಿಡಿದಿರುವಂಥದ್ದು ರಾಯಬಾಗ್ ತಾಲೂಕಿನಲ್ಲಿ ಈ ಒಂದು ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. ಗಮನಿಸ್ಬೋದು ಬೆಳಗಾವಿಯ SP ಅವರು ಈಗಾಗಲೇ ಅದನ್ನ ಪರಿಶೀಲನೆ ಮಾಡಿರುವಂಥದ್ದು ಮತ್ತು ಏನು ಸುಮಾರು 441 kg ತೂಕದ ಈ ಗಾಂಜಾವನ್ನು ಹಸಿ ಗಾಂಜಾವನ್ನು ಈಗಾಗಲೇ ಜಪ್ತಿಯನ್ನು ಮಾಡಿಕೊಂಡಿರುವಂಥದ್ದು. ರಾಯಬಾಗ್ ತಾಲೂಕಿನಲ್ಲಿ ಈ ಒಂದು ಕಾರ್ಯಾಚರಣೆಯನ್ನು ಮಾಡಿರುವಂಥದ್ದು ಪ್ರಮುಖವಾಗಿ ಮಾಳಪ್ಪ ಹಿರೇಕುಡಿ ಎಂಬುವರು ತಮ್ಮ ಜಮೀನಿನಲ್ಲಿ ಸುಮಾರು 1 ಎಕರೆ ಪ್ರದೇಶದಲ್ಲಿ ಈ ಏನು ಹಸಿ ಗಾಂಜಾವನ್ನು ಬೆಳೆದಿದ್ರು. ಅದನ್ನು ಈಗ ಜಪ್ತಿ ಮಾಡಿಕೊಂಡು ಏನು ಪೊಲೀಸರು ಬಂದಿರುವಂಥದ್ದು. ನಮ್ಮ ಜೊತೆಗೆ ಈಗ ಬೆಳಗಾವಿಯ SP ಅವರಿದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, ಸುಮಾರು 441 kg ಗಾಂಜಾ ಹಿಡಿದಿದ್ದಾರೆ. ನಮ್ಮ ಜಿಲ್ಲಾ ಸೈಬರ್ ಅಪರಾಧ ಪೊಲೀಸ್ ಠಾಣೆಯ DSP ಆಗಿರ್ತಕ್ಕಂಥ ವೀರೇಶ್ ದೊಡ್ಡಮನಿ ಮತ್ತು ಅವ್ರ ತಂಡದವರು ಜೊತೆಗೆ ಅಥಣಿ ಉಪವಿಭಾಗದ ಪೊಲೀಸರ ಜೊತೆ ಸೇರಿಕೊಂಡು ಇದೊಂದು ಒಳ್ಳೆಯ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. ಈ ಕಾರ್ಯಾಚರಣೆಯಲ್ಲಿ ನೀವು ಈಗಾಗಲೇ ಹೇಳಿರೋ ಹಾಗೆ ಮಾಳಪ್ಪ ಹಿರೇಕೊಡಿ ಇವನು ತನ್ನ ಜಮೀನಲ್ಲಿ ಈ ಗಾಂಜಾನ ಬೆಳೀತಾ ಇದ್ದ ಮತ್ತು ಅದನ್ನು ಮುಚ್ಚಾಕಲಿಕ್ಕೆ ಅಂದರೆ ಹೊರಗಡೆ ಕಾಣದೇ ಇರೋ ಹಾಗೆ ಸುತ್ತಲೂ ಕೂಡ ಕಬ್ಬಿನ ಗದ್ದೆಯನ್ನು ಇಟ್ಕೊಂಡಿದ್ದ. ಹಾಗಾಗಿ ಇದನ್ನು ಪತ್ತೆ ಹಚ್ಚೋದು ಕಷ್ಟಕರವಾಗಿತ್ತು. ಆದಾಗ್ಯೂ ಕೂಡ ನಮ್ಮ ಪೊಲೀಸರು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಇದರ ಜೊತೆಗೆ ನಮ್ಮ ತನಿಖೆಯಲ್ಲಿ ಈ ಗಾಂಜಾವನ್ನು ಯಾರು ತೊಗೊಳ್ತಾಯಿದ್ರು, ಖರೀದಿ ಮಾಡ್ತಾಯಿದ್ರು ಅಥವಾ ಇವನು ಮುಂಚೆ ಕೂಡ ಇದೇ ರೀತಿ ಬೆಳೀತಾ ಇದ್ದ, ಹೀಗೆ ಹಲವು ಆಯಾಮಗಳಿಂದ ನಾವು ನಮ್ಮ ತನಿಖೆಯನ್ನು ಮಾಡ್ತಾಯಿದ್ದೀವಿ. ಎಲ್ಲೆಲ್ಲಿ ಸಪ್ಲೈ ಮಾಡ್ತಿದ್ದ ಅನ್ನೋದ್ರ ಏನಾದರೂ ಅದನ್ನು ಈಗ ನಮ್ಮ ತನಿಖೆಯಲ್ಲಿ ನಾವು ನೋಡ್ತಾ ಇದ್ದೀವಿ. ಸಾಮಾನ್ಯವಾಗಿ ನಮಗೆ ಇಲ್ಲಿ ಕಂಡು ಬಂದಿರೋ ಹಾಗೆ ಮಹಾರಾಷ್ಟ್ರ ಗಡಿ ಭಾಗದಲ್ಲಿ ಅವನು ಸ್ವಲ್ಪ ಇದನ್ನ ಮಾರ್ತಾ ಇದ್ದ ಅನ್ನೋಂಥದ್ದು ಮಾಹಿತಿ. ಅಲ್ಲಿನ ಪೊಲೀಸರ ಜೊತೆ ಕೂಡ ನಾವು ಒಂದು ಸಹಯೋಗ ಸಾಧಿಸಿದ್ದೀವಿ. ನಮ್ಮ ತನಿಖೆ ನಡೀತಾ ಇದೆ. ಎಷ್ಟು ಅಂದಾಜು ಮೌಲ್ಯ ಎಷ್ಟಿರ್ಬೋದು? ಸುಮಾರು 20 ರಿಂದ 22 ಲಕ್ಷ ಆಗ್ಬೋದು ಅಂತ ನಮಗೆ ಅಂದಾಜು. ಇದಿಷ್ಟು ಬೆಳಗಾವಿ SP ಅವರು ಹೇಳ್ತಿರುವಂಥದ್ದು. ಪ್ರಮುಖವಾಗಿ ಸೈಬರ್ ಪೊಲೀಸರು ಜೊತೆಗೆ ರಾಯಬಾಗ್ ಪೊಲೀಸರು ಜಂಟಿಯಾಗಿ ಕಾರ್ಯಾಚರಣೆ ಮಾಡೋ ಮೂಲಕ ಈ ಒಂದು ಏನು ಗಾಂಜಾವನ್ನು ಹಿಡಿದಿದ್ದಾರೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಪಡ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಬೆಳಗಾವಿಯಲ್ಲಿ ಪೊಲೀಸರು ಭರ್ಜರಿಯಾದಂಥ ಕಾರ್ಯಾಚರಣೆಯನ್ನು ಮಾಡಿರುವಂಥದ್ದು ಪ್ರಮುಖವಾಗಿ 441 kg ಮೌಲ್ಯದ ಏನು ತೂಕದ ಗಾಂಜಾವನ್ನು ಹಿಡಿದಿರುವಂಥದ್ದು ರಾಯಬಾಗ್ ತಾಲೂಕಿನಲ್ಲಿ ಈ ಒಂದು ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. ಗಮನಿಸ್ಬೋದು ಬೆಳಗಾವಿಯ SP ಅವರು ಈಗಾಗಲೇ ಅದನ್ನ ಪರಿಶೀಲನೆ ಮಾಡಿರುವಂಥದ್ದು ಮತ್ತು ಏನು ಸುಮಾರು 441 kg ತೂಕದ ಈ ಗಾಂಜಾವನ್ನು ಹಸಿ ಗಾಂಜಾವನ್ನು ಈಗಾಗಲೇ ಜಪ್ತಿಯನ್ನು ಮಾಡಿಕೊಂಡಿರುವಂಥದ್ದು. ರಾಯಬಾಗ್ ತಾಲೂಕಿನಲ್ಲಿ ಈ ಒಂದು ಕಾರ್ಯಾಚರಣೆಯನ್ನು ಮಾಡಿರುವಂಥದ್ದು ಪ್ರಮುಖವಾಗಿ ಮಾಳಪ್ಪ ಹಿರೇಕುಡಿ ಎಂಬುವರು ತಮ್ಮ ಜಮೀನಿನಲ್ಲಿ ಸುಮಾರು 1 ಎಕರೆ ಪ್ರದೇಶದಲ್ಲಿ ಈ ಏನು ಹಸಿ ಗಾಂಜಾವನ್ನು ಬೆಳೆದಿದ್ರು. ಅದನ್ನು ಈಗ ಜಪ್ತಿ ಮಾಡಿಕೊಂಡು ಏನು ಪೊಲೀಸರು ಬಂದಿರುವಂಥದ್ದು. ನಮ್ಮ ಜೊತೆಗೆ ಈಗ ಬೆಳಗಾವಿಯ SP ಅವರಿದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, ಸುಮಾರು 441 kg ಗಾಂಜಾ ಹಿಡಿದಿದ್ದಾರೆ. ನಮ್ಮ ಜಿಲ್ಲಾ ಸೈಬರ್ ಅಪರಾಧ ಪೊಲೀಸ್ ಠಾಣೆಯ DSP ಆಗಿರ್ತಕ್ಕಂಥ ವೀರೇಶ್ ದೊಡ್ಡಮನಿ ಮತ್ತು ಅವ್ರ ತಂಡದವರು ಜೊತೆಗೆ ಅಥಣಿ ಉಪವಿಭಾಗದ ಪೊಲೀಸರ ಜೊತೆ ಸೇರಿಕೊಂಡು ಇದೊಂದು ಒಳ್ಳೆಯ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. ಈ ಕಾರ್ಯಾಚರಣೆಯಲ್ಲಿ ನೀವು ಈಗಾಗಲೇ ಹೇಳಿರೋ ಹಾಗೆ ಮಾಳಪ್ಪ ಹಿರೇಕೊಡಿ ಇವನು ತನ್ನ ಜಮೀನಲ್ಲಿ ಈ ಗಾಂಜಾನ ಬೆಳೀತಾ ಇದ್ದ ಮತ್ತು ಅದನ್ನು ಮುಚ್ಚಾಕಲಿಕ್ಕೆ ಅಂದರೆ ಹೊರಗಡೆ ಕಾಣದೇ ಇರೋ ಹಾಗೆ ಸುತ್ತಲೂ ಕೂಡ ಕಬ್ಬಿನ ಗದ್ದೆಯನ್ನು ಇಟ್ಕೊಂಡಿದ್ದ. ಹಾಗಾಗಿ ಇದನ್ನು ಪತ್ತೆ ಹಚ್ಚೋದು ಕಷ್ಟಕರವಾಗಿತ್ತು. ಆದಾಗ್ಯೂ ಕೂಡ ನಮ್ಮ ಪೊಲೀಸರು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಇದರ ಜೊತೆಗೆ ನಮ್ಮ ತನಿಖೆಯಲ್ಲಿ ಈ ಗಾಂಜಾವನ್ನು ಯಾರು ತೊಗೊಳ್ತಾಯಿದ್ರು, ಖರೀದಿ ಮಾಡ್ತಾಯಿದ್ರು ಅಥವಾ ಇವನು ಮುಂಚೆ ಕೂಡ ಇದೇ ರೀತಿ ಬೆಳೀತಾ ಇದ್ದ, ಹೀಗೆ ಹಲವು ಆಯಾಮಗಳಿಂದ ನಾವು ನಮ್ಮ ತನಿಖೆಯನ್ನು ಮಾಡ್ತಾಯಿದ್ದೀವಿ. ಎಲ್ಲೆಲ್ಲಿ ಸಪ್ಲೈ ಮಾಡ್ತಿದ್ದ ಅನ್ನೋದ್ರ ಏನಾದರೂ ಅದನ್ನು ಈಗ ನಮ್ಮ ತನಿಖೆಯಲ್ಲಿ ನಾವು ನೋಡ್ತಾ ಇದ್ದೀವಿ. ಸಾಮಾನ್ಯವಾಗಿ ನಮಗೆ ಇಲ್ಲಿ ಕಂಡು ಬಂದಿರೋ ಹಾಗೆ ಮಹಾರಾಷ್ಟ್ರ ಗಡಿ ಭಾಗದಲ್ಲಿ ಅವನು ಸ್ವಲ್ಪ ಇದನ್ನ ಮಾರ್ತಾ ಇದ್ದ ಅನ್ನೋಂಥದ್ದು ಮಾಹಿತಿ. ಅಲ್ಲಿನ ಪೊಲೀಸರ ಜೊತೆ ಕೂಡ ನಾವು ಒಂದು ಸಹಯೋಗ ಸಾಧಿಸಿದ್ದೀವಿ. ನಮ್ಮ ತನಿಖೆ ನಡೀತಾ ಇದೆ. ಎಷ್ಟು ಅಂದಾಜು ಮೌಲ್ಯ ಎಷ್ಟಿರ್ಬೋದು? ಸುಮಾರು 20 ರಿಂದ 22 ಲಕ್ಷ ಆಗ್ಬೋದು ಅಂತ ನಮಗೆ ಅಂದಾಜು. ಇದಿಷ್ಟು ಬೆಳಗಾವಿ SP ಅವರು ಹೇಳ್ತಿರುವಂಥದ್ದು. ಪ್ರಮುಖವಾಗಿ ಸೈಬರ್ ಪೊಲೀಸರು ಜೊತೆಗೆ ರಾಯಬಾಗ್ ಪೊಲೀಸರು ಜಂಟಿಯಾಗಿ ಕಾರ್ಯಾಚರಣೆ ಮಾಡೋ ಮೂಲಕ ಈ ಒಂದು ಏನು ಗಾಂಜಾವನ್ನು ಹಿಡಿದಿದ್ದಾರೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಪಡ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.